ಬಡವರ ಹಸಿವಿನ ಪ್ರಶ್ನೆ ಕೇಳಿದ್ರೆ ಸಚಿವರಿಗೆ ಅದು ತರಲೆ ಪ್ರಶ್ನೆ ಅಂತ ಅನ್ಸುತ್ತೆ. ಬಟ್ ಅದು ನಮಗೆ ತರಲೆ ವಿಚಾರ ಅಲ್ಲ, ತುಂಬ ಸೀರಿಯಸ್ ವಿಚಾರ. ಎಲ್ಲ ಕಡೆಗಳವ್ರು ಸ್ಪೆಸಿಫಿಕ್ ಆಗಿ ಹೇಳಿ ಅಂದ್ರಲ್ಲ, ನೋಡಿ ನಾವು ವಿಡಿಯೋ ಸಮೇತ ಸಾಕ್ಷಿ ತೋರಿಸ್ತಾ ಇದೀವಿ. ಪಬ್ಲಿಕ್ ಟಿವಿ ಆನ್ ಮಾಡ್ಕೊಳ್ಳಿ ಸಚಿವರೇ, ನೋಡಿ ಮೊಬೈಲಲ್ಲಿ ನೋಡಿ. ಬೇಕಾದ್ರೆ ನೋಡಿ, ನಾಳೆ ಸಾಮಾನ್ಯವಾಗಿ ಪಡಿತರ ಅಂಗಡಿ ಇಲ್ಲಿ ರಜೆ ಇರಬೇಕಾಗಿತ್ತು, ಬಟ್ ಇವತ್ತೇ ರೇಷನ್ ಅಂಗಡಿ ಕ್ಲೋಸ್. ಇಲ್ಲಿ ಇವತ್ತೇ ಮಂಡೇ ರೇಷನ್ ಅಂಗಡಿ ಕ್ಲೋಸ್. ಬೆಂಗಳೂರಿನ ಬಹುತೇಕ ಕಡೆ ವಿತ್ ವಿಡಿಯೋ ಪ್ರೂಫ್ ಜನ ಕೂಡ ಮಾತಾಡಿದ್ದಾರೆ. ಪೀಣ್ಯದ ನ್ಯಾಯಬೆಲೆ ಅಂಗಡಿ ಬಂದಾಗಿದೆ. ನಿಮಗೆ ದೃಶ್ಯಾವಳಿಗಳ ಸಮೇತ ತೋರಿಸ್ತಾ ಇದ್ದೀವಿ. ಯಾವುದೋ ವರ್ಷದ ತೋರಿಸಿದೀವಿ ಅಂತ ಕತೆ ಹೊಡಿಬೇಡಿ. ಬೇಕಾದ್ರೆ ಡೇಟು ಟೈಮಿಂಗ್ ಎಲ್ಲ ನಿಮ್ಮ ಮೊಬೈಲಿಗೆ ಕಳಿಸ್ಕೊಡ್ತೀವಿ. ನೋಡಿ, ಇದಕ್ಕೆ ಉತ್ತರ ಕೊಡಿ. ಸವಾಲು ಹಾಕಿದ್ರಿ ತಾನೇ? ಸವಾಲನ್ನು ಸ್ವೀಕರಿಸಿದ್ದೀವಿ, ವಿಡಿಯೋ ತೋರಿಸ್ತಿದ್ದೀವಿ. ಬಾಯ್ ಬಿಡಿ ಈಗ ಅಷ್ಟೇ. ಬೆಂಗಳೂರಿನ ಹಲವೆಡೆ ಪಡಿತರ ಪೂರೈಕೆಯಲ್ಲಿ, ಅಕ್ಕಿ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕೆಲವು ಕಡೆ ಪೂರೈಕೆಯಲ್ಲಿ ವ್ಯತ್ಯಯ ಆದರೆ, ನಾವೀಗ ಪೀಣ್ಯದಲ್ಲಿದ್ದೀನಿ, ಇಲ್ಲಿ ನ್ಯಾಯಬೆಲೆ ಅಂಗಡಿಯೇ ಬಂದ್ ಆಗಿರುವಂತಹ ದೃಶ್ಯಗಳು ನಮಗೆ ಕಾಣಿಸ್ತವೆ. ಒಂದು ಕಡೆಯಿಂದ ಕೇಂದ್ರ ಸರ್ಕಾರ 2 ತಿಂಗಳ ದವಸ ಧಾನ್ಯ ಅಕ್ಕಿಯನ್ನು ಒಟ್ಟಿಗೆ ಕಳಿಸ್ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರದಿಂದ ಈ ಬಾರಿ ಏನೂ ಕೊಡ್ತಾ ಇಲ್ಲ. ಸೊ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಅಕ್ಕಿ ಪೂರೈಕೆಯಲ್ಲಿ ಈ ಬಾರಿ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪೂರೈಕೆ ಆಗದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಕೊರತೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಟೆಂಡರ್ದಾರರು ತೆಗೆದುಕೊಂಡಿರುವಂತಹ ಟೆಂಡರ್ದಾರರು ಯಾರಿದ್ದಾರೆ ಅವರು ಕೂಡ ಸಪ್ಲೈಯಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಹೀಗಾಗಿ ಜನ ಸಂಕಷ್ಟಕ್ಕೆ ಈಡಾಗುವಂತೆ ಮಾಡ್ತಾ ಇದೆ. ಅನ್ನಭಾಗ್ಯ ಅಂದರೆ ಅದು CM ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ ಅದು. ಬಟ್ ಈಗ ಆ ಅನ್ನಭಾಗ್ಯದ ಅಕ್ಕಿಯೇ ವಿತರಣೆಯಲ್ಲಿ ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಆ ವಿವರವನ್ನ ಹಾಕಿದ್ದಾರೆ, ಏನೆಲ್ಲ ಸಿಗುತ್ತೆ ಏನು ಅನ್ನುವಂಥದ್ದು. ಅದರಲ್ಲೂ ಕೂಡ ಮೇ ಮತ್ತು ಜೂನ್ ತಿಂಗಳಲ್ಲಿ ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದು. ಅವ್ರ ಪ್ರಕಾರ ಇಲ್ಲಿ ಈ ರೀತಿ ಸಿಗಬೇಕಾಗಿತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದರೆ, ಬರೀ ಕೇಂದ್ರ ಏನು ಪೂರೈಕೆ ಮಾಡ್ತಾ ಇದೆ ಅದನ್ನಷ್ಟೇ ಕೊಡ್ತಾ ಇದ್ದಾರೆ. 2 ಬಾರಿ ಬಯೋಮೆಟ್ರಿಕ್ ಅನ್ನು ಕೊಡಬೇಕು ಮೇ ಮತ್ತು ಜೂನ್ ತಿಂಗಳಿಗೆ ಅಂತ ಹೇಳಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಮಾತ್ರ ಅದನ್ನು ಮಾಡ್ತಾ ಇಲ್ಲ. ಕೇವಲ ಈ ತಿಂಗಳಲ್ಲಿ ಏನು ಕೇಂದ್ರ ಕಳಿಸ್ಕೊಡ್ತೋ ಅದನ್ನು ಮಾತ್ರ ಪೂರೈಕೆ ಮಾಡ್ತಾ ಇದೆ. ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಈ ರೀತಿ ಅಂಗಡಿಗಳೇ, ನ್ಯಾಯಬೆಲೆ ಅಂಗಡಿಗಳೇ ಬಂದು ಮಗದೊಂದು ಕಡೆಗೆ ಸರ್ವರ್ ಸಮಸ್ಯೆ ತೀವ್ರವಾಗಿ ಆಗ್ತಾ ಇದೆ. ಒಬ್ಬೊಬ್ಬರ ರೇಷನ್ ಕಾರ್ಡನ್ನ ಕಂಪ್ಲೀಟ್ ಆ ಪ್ರೋಸೆಸ್ ಮಾಡೋದಕ್ಕೆ 20 ನಿಮಿಷ 25 ನಿಮಿಷ ತೆಗೆದುಕೊಳ್ತಾ ಇದೆಯಂತೆ. ಕಳೆದ 2 ತಿಂಗಳಿಂದ ಸಾಕಷ್ಟು ಅವರಿಗೆ ಸರ್ವರ್ ಸಮಸ್ಯೆ ಆಗ್ತಾ ಇದೆ. ಇದನ್ನು ಗಮನಕ್ಕೆ ತಂದರೂ, ಇಲಾಖೆಯ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಬ್ಬಂದಿಗಳು ಸಿಡಿದೆದ್ದಿದ್ದಾರೆ. ಇಲ್ಲಿ ಅಂಗಡಿ ಶಾಪ್ ಬಂದಿದೆ, ಮಳಿಗೆ ಪಡಿತರ ಅಂಗಡಿ. ಬಟ್ ಇಲ್ಲಿ ನೋಡಿ, ಪಾಪ ತುಂಬ ಜನ ಬೆಳಗ್ಗೆಯಿಂದ ಬಂದು ಚೀಲವನ್ನು ಇಟ್ಟು, ಅಂದರೆ ಕ್ಯೂನಲ್ಲಿ ಕಾಯಕ್ಕಾಗಲ್ಲ, ಎಷ್ಟು ಗಂಟೆ ಓಪನ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ರೀತಿ ಚೀಲವನ್ನು ಇಟ್ಟು ಹೋಗಿದ್ದಾರೆ ಪಬ್ಲಿಕ್ಸು. ಇಲ್ಲಿ ಸಾಮಾನ್ಯವಾಗಿ ನ್ಯಾಯಬೆಲೆ ಅಂಗಡಿ ಮಂಗಳವಾರ ಕ್ಲೋಸ್ ಇರುತ್ತೆ, ಬಟ್ ಇವತ್ತೇ ಕ್ಲೋಸ್ ಆಗಿದೆ ಸೋಮವಾರದ ದಿನ. ಸೊ ಜನ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಅಲ್ಲೂ ನೋಡ್ತಾ ಇರ್ಬೋದು, ಅವರು ಕೂಡ ಬಂದಿದ್ದಾರೆ, ಬಟ್ ಶಾಪ್ ಕ್ಲೋಸ್ ಇದೆ. ಸೊ ಹಾಗಾಗಿ ಶಾಪ್ಗೆ ಬಂದು ವಾಪಸ್ ಹೋಗುವಂತಹ ಪರಿಸ್ಥಿತಿ. ಸೊ ಇದು ಸದ್ಯ ಬೆಂಗಳೂರಿನ ಪೀಣ್ಯದಲ್ಲಿರುವಂತಹ ಪಡಿತರ ಅಂಗಡಿಯ ಮುಂದೆ ಕಾಣಿಸ್ತಾ ಇರುವಂತಹ ದೃಶ್ಯ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಪವಿತ್ರ ಕಟ್ಟಲ, ಪಬ್ಲಿಕ್ ಟಿವಿ, ಬೆಂಗಳೂರು.